ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತಾನಸ್ವಾಮಿ ಮೋಡ್ಕೆ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ವ್ಲಾಗ್ ಮಾಡತ್ತೀನಿ. ವ್ಲಾಗ್ ಅಂದ್ರೆ ಡೈಲಿ ವ್ಲಾಗ್ ಮಾಡಾಕತ್ತಿಲ್ಲ. ಇವತ್ತೊಂದು ರೆಸಿಪಿ ತೋರಿಸೋಣ ಅಂಥೇಳಿ ಶೂಟ್ ಮಾಡ್ಕೊಳತ್ತೀನಿ. ಸೊ ಇವಾಗ ನೋಡ್ರಿ, ನಾನು ಒಂದು ರೈಸ್ ಬಾತ್ ಮಾಡೋದು ತೋರ್ಸಾಕತ್ತೀನಿ. ಹೋಟೆಲ್ ಸ್ಟೈಲ್ ಒಳಗೆ, ಅಂದರೆ ಹೋಟೆಲ್ ಟೇಸ್ಟ್ ಒಳಗೆ. ನೀವು ಹೋಟೆಲ್ ಒಳಗೆ ಏನಾದರೂ ರೈಸ್ ಬಾತ್ ತಿಂದಿದ್ರೆ ನಿಮಗೆ ಆ ಟೇಸ್ಟ್ ಏನಿರ್ತೈತಲ್ಲ ಅದೇ ಸೇಮ್ ಟೇಸ್ಟ್ ಒಳಗೆ ರೈಸ್ ಬಾತ್ ಹೆಂಗೆ ಮಾಡೋದು ಅಂತ ನಾನು ಇವತ್ತು ತೋರ್ಸಾತೀನಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡು, ಆಲೂಗಡ್ಡೆ, ಆಮೇಲೆ ಕ್ಯಾರೆಟ್, ಬೀನ್ಸ್, ಆಮೇಲೆ ಹಸಿ ಬಟಾಣಿ ಎಲ್ಲ ಎಲ್ಲ ಇಟ್ಕೊಂಡೀನಿ, ಫ್ರೆಶ್ ಆಗಿರುವಂಥದ್ದು. ನೀರೊಳಗೆ ಹಾಕಿ ಇವಾಗ ಕುಕ್ಕರ್ ಒಳಗೆ ಮಾಡ್ಕೊಳಕತ್ತಿರೋದ್ರೆ ಕುಕ್ಕರ್ಗೆ ಬೆಣ್ಣೆ ಹಾಕಿ ಬಿಸಿ ಇಟ್ಕೊಂಡೀನಿ. ಈಗ ರುಬ್ಬಕ್ಕೆ ನೋಡಿರಿ, ನಾನು ಏನೇನು ತೊಗೊಂಡೀನಿ ಅಂದ್ರೆ ಒಂದು ಅರ್ಧ ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಸೋಂಪು, ಜೀರಿಗೆ, ಗಸಗಸೆ ತೊಗೊಂಡೀನಿ, ಚಕ್ಕೆ ಮತ್ತು ಲವಂಗ, ಮೆಣಸು ತೊಗೊಂಡೀನಿ, ಹಂಗೆ ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡೀನಿ ಅವಾಗ ಹೇಳ್ದಂಗೆ. ಇವಾಗ ಇದೆಲ್ಲ ಹಾಕ್ಕೊಳತ್ತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಅರ್ಧದಷ್ಟು ಈರುಳ್ಳಿನ ಒಗ್ಗರಣೆಗೆ ಅಂತ ಇಟ್ಕೊಂಡು, ಒಂದು ಈರುಳ್ಳಿ ಒಳಗೆ ಅರ್ಧದಷ್ಟು ಇಲ್ಲೇ ರುಬ್ಕೊಳಕ್ಕೆ ಹಾಕ್ಕೊಳತ್ತೀನಿ. ನೀವು ಮಸಾಲೆಗೆ ಅಂದರೆ ಒಣ ಮಸಾಲೆಗೆ ಚಕ್ಕೆ, ಲವಂಗ, ಮೆಣಸು, ಸೋಂಪು, ಜೀರಿಗೆ, ಗಸಗಸೆ ಬಿಟ್ಟು ಮತ್ತು ಇನ್ನೇನು ಹಾಕಬಾರ್ದು. ಬೇರೆ ಎಕ್ಸ್ಟ್ರಾ ಮಸಾಲೆ ಏನು ಹಾಕಬಾರ್ದು. ಇಷ್ಟು ಮಸಾಲೆ ಹಾಕಿದ್ರೆ ಸಾಕು. ಇದನ್ನು ನೋಡಿರಿ, ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ. ಇದಕ್ಕೆ ಬೇಕಾದ್ರೆ ನೀವು ಒಂದು ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿನೂ ಹಾಕೋಬೋದು. ಅದು ಟೇಸ್ಟ್ ಕೊಡ್ತೈತಿ ಹಸಿ ತೆಂಗಿನಕಾಯಿ ಹಾಕೋದ್ರಿಂದ. ಇದನ್ನು ನುಣ್ಣಗೆ ರುಬ್ಕೊತೇನೆ ಈಗ. ಸೊ ಲಾಸ್ಟ್ ಟೈಮ್ ಇದನ್ನ ಅಪ್ಲೋಡ್ ಮಾಡಿದ್ದೆ ವಿಡಿಯೋ, ಬಟ್ ಅದಕ್ಕೆ ನಾನು ವಾಯ್ಸ್ ಕೊಟ್ಟಿರಲಿಲ್ಲ. ನಾನು ಇದ್ರಾಗ ಏನಾದ್ರು ಮಾತಾಡಿರ್ಬೇಕೇನೋ ಅಂಥೇಳಿ ಹಂಗೆ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ನೋಡಲಾರ್ದೇ. ಸೊ ಅದಕ್ಕಾಗಿ ಈಗ ಇನ್ನೊಂದು ಸತಿ ನಾನು ಇದನ್ನು ವಾಯ್ಸ್ ಓವರ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡತ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ನುಣ್ಣಗೆ ರುಬ್ಕೋಬೇಕು, ಸಣ್ಣಗೆ ರುಬ್ಕೋಬೇಕು. ಯಾಕಂದ್ರೆ ಅದು ಮಸಾಲೆ ಹಾಕಿರ್ತೀವಲ್ಲ, ಅದೆಲ್ಲ ತಿನ್ನುವಾಗ ಬಾಯಿಗೆ ಸಿಕ್ಕರೆ ಒಂಥರ ಅನಿಸ್ತೈತಿ, ತಿನ್ನಂಗಿಲ್ಲ. ಮಕ್ಕಳು ಅಂತೂ ತಿನ್ನೋದೇ ಇಲ್ಲ ಮಸಾಲೆ ಎಲ್ಲ ಬಾಯಿಗೆ ಸಿಕ್ಕರೆ. ಅದಕ್ಕೆ ಮಸಾಲೆ ಎಲ್ಲ ಫುಲ್ ಫೈನಾಗಿ ಪೇಸ್ಟ್ ಆಗೋ ಥರ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಇದ್ರೊಳಗೆ ಫುಲ್ ಫೈನಾಗಿ ರುಬ್ತೈತಿ. ಇಲ್ಲಾಂದ್ರೆ ಈ ಬ್ಲೆಂಡರ್ ಐತಲ್ಲ, ಇದ್ರೊಳಗೆ ನೀರು ಹಾಕಲಿಲ್ಲ ಅಂದ್ರೆ ಸಣ್ಣ ಆಗೋದೇ ಇಲ್ಲ. ಯಾವುದೇ ನೀವೇನೇ ರುಬ್ಬಿದ್ರೂ ಸಣ್ಣ ಆಗೋದು. ಸ್ವಲ್ಪ ನೀರು ಹಾಕಿನೇ ರುಬ್ಬೇಕು. ಇಷ್ಟು ಫೈನಾಗಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡೆ, ನೋಡ್ತಿರ್ಬೋದು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಇದ್ರಾಗ ಹಾಕೊಂಡು, ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಇದ್ರಾಗ ರುಬ್ಬಕ್ಕೆ ಇಷ್ಟ ಇಲ್ಲ ಅಂದ್ರೆ ಹಂಗೆ ಹಾಕ್ಬೋದು. ನಾನಿಲ್ಲೇ ಮಕ್ಳಿಗೆ ಬಾಯಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಇದ್ರೊಳಗೆ ಹಾಕಿ ರುಬ್ಬಾಕತ್ತೀನಿ. ಇವಾಗ ಕುಕ್ಕರ್ ಬಿಸಿ ಇಟ್ಕೊಂಡೀನಿ. ಇದಕ್ಕೆ ಒಂದು ಕ್ಯೂಬ್ ಬೆಣ್ಣೆ ಹಾಕಾಕತ್ತೀನಿ. ಈ ಥರ ಅಮೂಲ್ ಬೆಣ್ಣೆ ಕ್ಯೂಬ್ ಸಿಗ್ತಾವೆ ನಿಮ್ಗೆ, ಅದನ್ನು ಹಾಕ್ಕೊಳತ್ತೀನಿ. ಹಂಗೆ ಒಂದೆಲೆ ಗೋಡಂಬಿ ಹಾಕ್ಕೊಳತ್ತೀನಿ, ಒಂದು ಅರ್ಧದಷ್ಟು ಕೈ ಹಿಡಿಯೋಷ್ಟು. ನೀವು ಗೋಡಂಬಿ ಆಪ್ಷನಲ್ ಇದ್ರೆ ಹಾಕ್ಕೊಳ್ರಿ, ಇಲ್ಲಾಂದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು. ಪಲಾವ್ ಎಲೆ ಹಾಕ್ಕೊಂಡು ಸ್ವಲ್ಪ ಶೇಂಗಾನೂ ಹಾಕ್ಕೊಂಡೆ ನಾನು. ನೀವು ಶೇಂಗಾ ಹಾಕೋರಿ ಚೆನ್ನಾಗಕ್ಕೈತಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಎಣ್ಣೆ ಒಳಗೆ ಹಾಕಾಕತ್ತೀನಿ. ಆಮೇಲೆ ಅರ್ಧದಷ್ಟು ಏನು ಈರುಳ್ಳಿ ಇಟ್ಕೊಂಡಿದ್ದಲ್ಲ ಅದು, ಮತ್ತು ಅರ್ಧದಷ್ಟು ಟೊಮೆಟೊನು ನಾನಿಲ್ಲೇ ಈ ಒಗ್ಗರಣೆಗೆ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫುಲ್ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು ಈರುಳ್ಳಿನ. ಇದ್ರ ಜೊತೆಗೆ ಸ್ವಲ್ಪ ನಾನಿಲ್ಲೇ ಮೆಂತ್ಯ ಸೊಪ್ಪನ್ನು ಒಂದು ಕೈ ಹಿಡಿಯಾಗೋಷ್ಟು ಮೆಂತ್ಯ ಸೊಪ್ಪು ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಮೆಂತ್ಯ ಸೊಪ್ಪನ್ನು ಇಲ್ಲೇ ಎಣ್ಣೆ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ರೈಸ್ ಬಾತ್ ಭಾಳ ಟೇಸ್ಟಿಯಾಗಿ ಫ್ಲೇವರ್ಫುಲ್ಲಾಗಿ ಬರೋಕೆ ಈ ಮೆಂತ್ಯ ಸೊಪ್ಪು ಮೇನ್ ಕಾರಣ. ನೀವು ಮೆಂತ್ಯ ಸೊಪ್ಪು ಇದ್ರೆ ಹಾಕ್ಕೊಳ್ಳೇಬೇಕು. ಇಲ್ಲಾಂದ್ರೂ ನೀವು ಕಸೂರಿ ಮೇಥಿ ಎಣ್ಣೆ ಒಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು, ಅದು ಟೇಸ್ಟ್ ಆಕೈತಿ. ಆಮೇಲೆ ಹಸಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಅದು ಒಂಥರ ಟೇಸ್ಟ್ ಬೇರೆ ಡಿಫ್ರೆಂಟಾಗಿ ಬರ್ತೈತಿ. ಇವಾಗ ನೋಡಿರಿ, ರುಬ್ಬಿದ ಮಸಾಲೆನೂ ಹಾಕ್ಕೊಳಕತ್ತೀನಿ ನಾನು. ಇದನ್ನು ಹಾಕ್ಕೊಂಡು ಫುಲ್ ಹಸಿ ಮಸಾಲೆ ರುಬ್ಬಿರೋದ್ರಿಂದ ನಾವು ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. 1 ರಿಂದ 8 ನಿಮಿಷ ನೀವು ಇದನ್ನು ಹೈ ಫ್ಲೇಮ್ನಾಗ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಹಸಿ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಆಕೈತಿ. ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಆಮೇಲೆ ಧನಿಯಾ ಪುಡಿ ಹಾಕ್ಕೊಳತ್ತೀನಿ ಇದೇ ಟೈಮ್ ಒಳಗೆ. ಆಮೇಲೆ ಬಿರಿಯಾನಿ ಮಸಾಲೆ ಇರ್ತೈತಲ್ಲ, ಅದನ್ನು ಹಾಕ್ಕೊಳಕತ್ತೀನಿ. ನಾನು ಚಿಕನ್ ಬಿರಿಯಾನಿ ಮಸಾಲಾನ ನಾನು ಹಾಕ್ಕೊಳಕತ್ತೀನಿ ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು. ಇಷ್ಟಾದರೆ ಸಾಕು, ಇನ್ನು ಯಾವುದೇ ಮಸಾಲೆ ಇಲ್ಲಿ ಹಾಕಕ್ಕೆ ಹೋಗಬಾರ್ದು. ಓವರ್ ಮಸಾಲ ಆದರೂ ರೈಸ್ ಬಾತ್ ತಿನ್ನೋಕ್ಕಾಗೋದಿಲ್ಲ, ಒಂಥರ ಮಸಾಲೆ ಫ್ಲೇವರ ಬರ್ತಿರ್ತೈತಿ. ಸೊ ಅದಕ್ಕಾಗಿ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳಕತ್ತೀನಿ. ನೀವು ಅರಿಶಿನ ಸ್ಕಿಪ್ ಮಾಡ್ಬೋದು, ಕಲರ್ಗೋಸ್ಕರ ಹಾಕೋದು. ಸ್ವಲ್ಪ ಮೊಸರು ಹಾಕ್ಕೊಳಕತ್ತೀನಿ, ನಾನು ನೋಡ್ತಿರ್ಬೋದು. ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡೆ. ನೀವು ಇದ್ರೆ ಹಾಕೋರಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಮೊಸರು ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡ್ತೈತಿ. ನೀವು ಮೊಸರು ಇಲ್ಲ ಅಂದ್ರೆ ನಿಂಬೆಹಣ್ಣನ್ನು ಹಾಕೋಬೋದು. ಇವಾಗ ನೋಡಿರಿ, ಚೆನ್ನಾಗಿ ಮಸಾಲೆ ಕುದ್ದಾದ್ಮೇಲೆ ಎಲ್ಲ ವೆಜಿಟೇಬಲ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಇದು ಅಷ್ಟೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು. ಯಾಕಂದರೆ
ಇಲ್ಲಿ ಕುಕ್ಕರ್ ವಿಷಲ್ ಕೂಗಿಸ್ಕೊತೀವಲ್ಲ ಆವಾಗೂ ಈ ವೆಜಿಟೇಬಲ್ಸ್ ಬೆಂದ್ಬಿಡ್ತಾವೆ ಒಂದೇ ವಿಷಲ್ಗೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಏನು ಫ್ರೈ ಮಾಡೋದು ಬೇಡ. ವೆಜಿಟೇಬಲ್ಸ್ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರು ಸಾಕು, ಒಂದು ಕುದಿ ಬರೆಸ್ಕೊಂಡ್ರೆ ಸಾಕಾಕೈತಿ. ಇವಾಗ ನೋಡಿರಿ ಇದ್ರೊಳಗೆ ಆಲ್ರೆಡಿ 1 ಗ್ಲಾಸ್ ಆಗೋಷ್ಟು ನೀರು ಐತಿ. ನಾನಿಲ್ಲಿ 1 ಕಪ್ ಆಗೋಷ್ಟು ಅಕ್ಕಿನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡೇನಿಲ್ಲಿ. ಇದನ್ನು ನಾನು ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಳತ್ತೀನಿ. ಬೆಳಗ್ಗೆ ಸಿಂಪಲ್ಲಾಗಿ ಒಂದು ಹೆಸರು ಕಾಳಿನ ಸಲಾಡ್ ತಿಂದಿದ್ದೆ ನಾನು. ಆಮೇಲೆ ಮಕ್ಕಳಿಗೆ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ. ಇವಾಗ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ಬೇಕಂದ್ರೆ ಮಧ್ಯಾಹ್ನ ಊಟ ಕರೆಕ್ಟಾಗಿ ಕ್ಲೀನಾಗಿ ಹೊಟ್ಟೆ ತುಂಬ ಮಾಡಬೇಕಂತ ಅದಕ್ಕಾಗಿ ಈ ಪಲಾವ್ ಮಾಡಾಕತ್ತೀನಿ. ಟೇಸ್ಟಿ ಆಕೈತಿ. ಈ ಥರ ನೀವು ಒಂದ್ಸತಿ ಮಾಡ್ಕೊಂಡು ನೋಡಿರಿ. ಇನ್ನೊಂದು ಗ್ಲಾಸ್ ನಾನಿಲ್ಲೇ ನೀರು ಹಾಕ್ಕೊಳಕತ್ತೀನಿ. ಅದರೊಳಗೆ ಆಲ್ರೆಡಿ 1 ಗ್ಲಾಸ್ ನೀರಿತ್ತು ಮಸಾಲೆ ಎಲ್ಲ ಹಿಡಿದು. ಇವಾಗ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡೆ. ಆಮೇಲೆ ಅಕ್ಕಿನೂ ತೊಳೆದಿಟ್ಟಿದ್ದೆ. ಇನ್ನೇನು ಕುದಿ ಬರಾಕತ್ತೈತಿ ಅನ್ನೋ ಟೈಮ್ ಒಳಗೆ ನಾನಲ್ಲೇ ಅಕ್ಕಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟೆ. ನಾನು ನಾರ್ಮಲ್ ಸೋನಾ ಮಸೂರಿ ರೈಸನ್ನು ಸೇರಿಸ್ಕೊಳತ್ತೀನಿ. ನೀವು ನಾರ್ಮಲ್ ರೈಸ್ನ ಸೇರಿಸ್ಕೊಂಡು ನೀವು ರೈಸ್ ಬಾತ್ ಮಾಡಬೇಕು. ಬಾಸ್ಮತಿ ರೈಸಿಂದ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಪರ್ಸ್ನಲಿ. ಆಮೇಲೆ ಕೆಲವೊಬ್ಬರು ಮಾತ್ರ ಇಷ್ಟಪಡ್ತಾರೆ ಬಾಸ್ಮತಿ ರೈಸ್. ನನಗೆ ಇಷ್ಟ ಆಗೋದಿಲ್ಲ ಪರ್ಸ್ನಲಿ. ಇವಾಗ ನೋಡಿರಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡ್ರೆ ಆಯ್ತಿದ್ದು. ರೆಡಿ ಆಗೈತಿ. ಈಗ ನೋಡೋಣ ತೆಗೆದು 2 ವಿಷಲ್ ಕೂಗ್ಸಲಿ. ಮೀಡಿಯಮ್ ಫ್ಲೇಮ್ನಾಗಿಟ್ಟು ಮಸ್ತಾಗಿರ್ತೈತಿ ಉದ್ರಾಗಿ. ಇವಾಗ ಊಟ ಮಾಡೋ ಟೈಮ್ ಊಟ ಮಾಡಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಮೊದಲು ಈಗ ಊಟ ಮಾಡೋ ಟೈಮ್ನಾಗ ಅದು ಬೇಕು ಇದು ಬೇಕು. ನೋಡ್ರಿ ಪಲಾವ್ ರೆಡಿ ಆಗೈತಿ. ಎಷ್ಟು ಉದ್ರಾಗಿ ತೋರಿಸ್ತೀನಿ ನಿಮಗೆ. ಈ ಥರ ಮಸಾಲ ರುಬ್ಬಿ ಮಾಡಿದ್ರೆ ಭಾರಿ ಟೇಸ್ಟ್ ಆಗ್ತೈತಿ ಪಲಾವ್. ನಾನೀಗ ಹೇಳಿದ್ನಲ್ಲ ಅಷ್ಟೇ ಮಸಾಲ ಸಾಕು. ಮತ್ತು ಇನ್ನೇನು ಜಾಸ್ತಿ ಎಕ್ಸ್ಟ್ರಾ ಮಸಾಲೆ ಹಾಕಿದ್ರೆ ಫುಲ್ ಕೆಟ್ಟು ಹೋಗ್ಬಿಡ್ತೈತಿ. ತಿನ್ನೋಕ್ಕಾಗ್ದಷ್ಟು ಮಸಾಲ ಹಾಕ್ಕೊಡ್ತೇವೆ ಯಾವಾಗಲೂ. ಅದರೊಳಗೂ ಈ ಬೇಸಿಗೆ ಕಾಲದಾಗ ಮಸಾಲ ಜಾಸ್ತಿ ತಿನ್ನಲೇಬಾರ್ದು. ಎಷ್ಟು ಸಿಂಪಲ್ಲಾಗಿ ಎಷ್ಟು ಪ್ಲೇನಾಗಿ ಮಾಡ್ಕೊಳ್ತೀರಲ್ಲ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ. ಅಷ್ಟು ಒಳ್ಳೇದು ನಮ್ಗೆ ಹೆಲ್ತಿಗೆ. ಇವಾಗ ನೋಡ್ತಿರ್ಬೋದು ಪಲಾವ್ ಎಷ್ಟು ಟೇಸ್ಟಿ ಪಲಾವ್ ರೆಡಿ ಆಗೈತಿ. ಡೆಫಿನೆಟ್ಲಿ ನೀವು ಇದನ್ನು ಇದೇ ಸ್ಟೈಲ್ ಒಳಗೆ ಮಾಡ್ಕೊರಿ. ಟೇಸ್ಟ್ ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಸೊ ಇವತ್ತು ಇದೊಂದು ರೆಸಿಪಿ ತೋರಿಸಿದೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂದ್ಕೊಂಡಿನಿ ನಾನು. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಇದಕ್ಕೆ ಲೈಕ್ ಮಾಡಿರಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ನಾನು ನನ್ನ ಅಳತೆ ಬೌಲ್ಗೆ ಪಲಾವ್ ಹಾಕೋಬೇಕು. ಜಾಸ್ತಿ ತಿನ್ನೋ ಆಸೆ ಐತಿ, ಆದರೆ ನಾನು ತಿನ್ನೋಲ್ಲ. ಪಲಾವ್ ಸೂಪರ್ ಟೇಸ್ಟಿ ಪಲಾವ್ ರೆಡಿ ಆಗೈತಿ. ಸೊ ಫ್ರೆಂಡ್ಸ್ ನೋಡ್ರಿ ಪಲಾವ್ ಸೂಪರ್ ಟೇಸ್ಟಿಯಾಗಿ ರೆಡಿ ಆಗೈತಿ. ನೀವು ನಿಮ್ಮ ಮನ್ಯಾಗ ಇದೇ ಥರ ಸ್ಟೈಲ್ ಒಳಗೆ ಮಾಡ್ಕೊರಿ. ಏನೇನು ಹಾಕಿದೆ ಮಸಾಲ ಅದನ್ನ ಹಾಕಿ ಮಾಡ್ಕೊರಿ. ಸೂಪರ್ ಆಗಿರ್ತೈತಿ. ಬರ್ರಿ ಇವಾಗ ನನ್ನ ಮಗನ ಕೊಡೋದು. ಇವಾಗ ನಾನು ತಿನ್ನಬೇಕು ಊಟ. ನೋಡ್ರಿ ಈಗ ನಾನು ಹಾಕ್ಕೊಡೀನಿ ಒಂದು ಫುಲ್ ಕುಕುಂಬರ್, ಆಮೇಲೆ ಒಂದು ಸಣ್ಣ ಬೌಲಿಂದ ಈ ಬೌಲಿಂದ ರೈಸ್. ಇದು ನಂದು ಲಂಚ್ ಮಧ್ಯಾಹ್ನ ಊಟ. ಬೆಳಗ್ಗೆ ಅವಲಕ್ಕಿ ತಿಂದಿದ್ದೆ. ಸ್ವಲ್ಪ ರೈಸ್ ಊಟ ಮಾಡಿ ಬಾ ನಿಮಗೂ ತಿನ್ನಿಸ್ತೀನಿ ಬಂಗಾರಿ. ತಿನ್ನಿಸ್ಲಾ? ಟೇಸ್ಟ್ ನೋಡಿ. ಬಾದಾಮ್ ಚೆನ್ನಾಗೈತಿಲ್ಲ? ಟೇಸ್ಟಿ ಐತಿಲ್ಲ? ಸೊ ಫ್ರೆಂಡ್ಸ್ ನಾನು ಸಿಗ್ತೇನೆ ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.